ಹನುಮಂತ್ ಮುತ್ತಣ್ಣವರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇವರ ಪರವಾಗಿ ಇವರ ಪಾಲಕರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಸಂಸ್ಥೆಯ ಪರವಾಗಿ ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ತಳಕಟ್ನಾಳದ ನಿವಾಸಿಯಾಗಿರ್ತಕ್ಕಂತಹ ಹನುಮಂತ್ ಮುತ್ತಣ್ಣವರ್ ದಯವಿಟ್ಟು ಅವರ ಪಾಲಕರು ಕೂಡ ವೇದಿಕೆಗೆ ಆಗಮಿಸಬೇಕು. ಅತ್ಯಂತ ಕಡುಬಡತನದಲ್ಲಿ ಜನಿಸಿರ್ತಕ್ಕಂತಹ ಇವರು. ತಂದೆಯ ಹೆಸರು ಶ್ರೀ ನಾಗಪ್ಪ ಮುತ್ತಣ್ಣವರ್, ತಾಯಿ ಶ್ರೀಮತಿ ಬಸವ ಮುತ್ತಣ್ಣವರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಳಕಟ್ನಾಳದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪ್ರೌಢಶಾಲೆ ತಳಕಟ್ನಾಳದಲ್ಲಿ ಮುಗಿಸಿ ನಾವು ಕೂಡ ಭಾರತೀಯ ಸೇನೆಗೆ ಸೇವೆಯನ್ನ ಸಲ್ಲಿಸಬೇಕೆಂಬ ಆಸೆಯನ್ನು ಹೊತ್ತುಕೊಂಡು ಶ್ರೀ ಮಂಜುನಾಥ ತರಬೇತಿ ಕೇಂದ್ರಕ್ಕೆ ಆಗಮಿಸಿ 2 ತಿಂಗಳುಗಳ ಕಾಲ ತರಬೇತಿಯನ್ನ ಪಡೆದು ಪ್ರಸ್ತುತ ಅಗ್ನಿವೀರ ಆರ್ಮಿಗೆ ಆಯ್ಕೆಯಾಗಿರ್ತಕ್ಕಂಥ ಹನುಮಂತ್ ಮುತ್ತಣ್ಣವರ್ ಇವರಿಗೆ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಎಷ್ಟೋ ತಂದೆ ತಾಯಿಗಳ ಕನಸನ್ನು ಈಡೇರಿಸಿರ್ತಕ್ಕಂತಹ ಹೆಮ್ಮೆಯ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಹನುಮಂತ್ ಮುತ್ತಣ್ಣವರವರಿಂದ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು ಈ ಅಕಾಡೆಮಿಗೆ 2023ರಲ್ಲಿ ಬಂದಿದ್ದೆ. ನಾನು ಫಸ್ಟ್ನೇ ಬೀದರ್ ರ್ಯಾಲಿಯಲ್ಲಿ ರನ್ನಿಂಗ್ ಫೇಲ್ ಆಯಿತು ಮತ್ತು 2ನೇ ರ್ಯಾಲಿಯಲ್ಲಿ ರನ್ನಿಂಗ್ ಎಕ್ಸಾಮ್ ಪಾಸಾಗಿ ರನ್ನಿಂಗ್ ಎಲ್ಲ ಎಕ್ಸಲೆಂಟ್ ರನ್ನಿಂಗ್ ಎಲ್ಲ ಪಾಸಾಗಿ ಮೆಡಿಕಲಲ್ಲಿ ಅನ್ಫಿಟ್ ಆದೆ. ಕಮಾಂಡೋ ಹಾಸ್ಪಿಟಲ್ ಬೆಂಗಳೂರಿಗೆ ಬರ್ಕೊಟ್ರು ಪಾಯಿಂಟು. ಆ ಪಾಯಿಂಟಲ್ಲಿ ನಾನು ಅನ್ಫಿಟ್ ಆದೆ. ಹೊರಗಡೆ ಬಂದು ನನ್ನ ದೋಸ್ತ ನಾನು ಅಳ್ಕೋತ ಬಂದೆ. ನೆಕ್ಸ್ಟ್ ನಂಬಿಕೆ ಇರಲಿ, ಯಾವತ್ತು ಯಾರು ಏನು ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಕಂಟಿನ್ಯೂ ಪ್ರಯತ್ನ ಮಾಡ್ತಾ ಇರಬೇಕು. ಎಕ್ಸಾಮ್ ಚಲೋ ಆಗಿ ಈ ಸಲ ಮತ್ತು ಕನ್ನಡ ಎಕ್ಸಾಮ್ ಮಾಡಿದ್ದಾರೆ ಈ ಸಲ ಮತ್ತು ಅಂದ್ರೆ ಮೆರಿಟ್ ಜಾಸ್ತಿ ಹೈ ಹೋಗುತ್ತೆ. ಫಿಸಿಕಲ್ ಟೈಮಿಂಗ್ ಜಾಸ್ತಿ ಮಾಡಿದ್ದಾರೆ, 6 ನಿಮಿಷ ಮಾಡಿದ್ದಾರೆ. ಎಲ್ಲರೂ ಸ್ಟಡಿಯನ್ನು ಈಗಿಂದ ಚೆನ್ನಾಗಿ ಮಾಡಿ ಯಾರಿಗೂ ಒಂದೇ ಸಲಹೆಯಲ್ಲಿ ಒಂದೇ ಪ್ರಯತ್ನದಲ್ಲಿ ಸಕ್ಸಸ್ ಸಿಗೋದು ಜಾಸ್ತಿ ಕಡಿಮೆ. ಪ್ರಯತ್ನವನ್ನು ಕಂಟಿನ್ಯೂ ಮಾಡ್ತಾ ಇರಿ. ನನಗೆ ಈ ಅಕಾಡೆಮಿ ಬಂದಿದ್ದಲ್ಲಿ ನಾನು ಲಕ್ಷ್ಮಣ್ ಸರ್ಗೆ ತುಂಬ ಧನ್ಯವಾದ ತಿಳಿಸುತ್ತೇನೆ. ತುಂಬ ಖುಷಿಯಾಗುತ್ತದೆ. ನನ್ನ ಕೊನೆಯ ಪ್ರಯತ್ನದಲ್ಲಿ ನಾನು ಕೊಪ್ಪಳ ಭರ್ತಿಯಲ್ಲಿ ಪಾಸಾದೆ. ಹೇಳ್ಬೇಕು, ನಾನು ಈಗ ಚಿಕ್ಕೋಡಿ ಡಿವಿಷನ್ದಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಅದಕ್ಕೆ ಮೆರಿಟಲ್ಲಿ ಬಂದ ನಂತರ ರಾಜೀನಾಮೆಯನ್ನು ನೀಡಿದ್ದೇನೆ. ನನಗೆ ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸೈನಿಕರನ್ನು ಸೇರಿಸಿದ ಅಕಾಡೆಮಿ ಎಂದರೆ ಅದು ಮಂಜುನಾಥ. ಇಲ್ಲಿ ನಮಗೆ ದೈಹಿಕ ಶಿಕ್ಷಕರಾದಂಥ ಮಂಜು ಸರ್ ಮತ್ತು ತ್ರಿಸೂರ್ ಸರ್ ಅಂತ ಇದ್ದರು. ಅವರು ನಮಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವರು ನಮಗೆ ಮುಂಜಾನೆ ಬೆಳಿಗ್ಗೆ 4 ಗಂಟೆಗೆ ಎಬಿಸಿ ಅಟ್ರು ಯಾರು ಬರ್ಲಿಕ್ಕಂದ್ರೆ ಹೊರಗಡೆ ಡೊಗಿಸಿ ಬಿಡ್ತಾ ಇದ್ರು. ಮತ್ತೆ ಅಂದರೆ ಇಲ್ಲಿನ ಊಟವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಂಗೆ ಏನಿಷ್ಟ ಅಂದರೆ ಇಲ್ಲಿ ರಾಗಿ ಮುದ್ದೆ ಫಸ್ಟ್ ಟೈಮ್ ಎಲ್ಲ ಅಂದರೆ ರಾಗಿ ಮುದ್ದೆ ಮಾಡ್ತಾಯಿದ್ರು. ನಾನು ಫಸ್ಟ್ ಟೈಮ್ ತಿಂದಿದ್ದೆ ರಾಗಿ ಮುದ್ದೆ ಇಲ್ಲೇ ಅಕಾಡೆಮಿಯಲ್ಲಿ. ನಮ್ಮೂರು ತಳಕಟ್ನಾಳ್. ನಾನು ಇಲ್ಲೇ ಫಸ್ಟ್ ಟೈಮ್ ನಮ್ಮ ದೋಸ್ತರನ್ನೆಲ್ಲ ಕೊಪ್ಪಳದಿಂದ ಅನಂತ ಮಾತಾಡಿದ್ರು ಆಗಲೇ. ನಾನು ಇಲ್ಲಿ ಹೇಳಿದ್ದೆ ಅವರಿಗೆ, ಇಲ್ಲಿ ಅಕಾಡೆಮಿ ಇದೆ ಚೆನ್ನಾಗಿದೆ, ನಾನು ಇಲ್ಲೇ ಬಾ ಅಂತ ಹೇಳಿದ್ದೆ ಅವರಿಗೆ. ಅವ್ರು ಇಲ್ಲಿ ಬಂದು ನನ್ನ ದೋಸ್ತಂದ್ರೆ ಸಿದ್ದು ಬಿದ್ದು ಪಾಪ ಅವ್ರ ಮೆರಿಟಲ್ಲಿ ಫೇಲ್ ಆಯಿತು. ನೆಕ್ಸ್ಟ್ ಟೈಮ್ ಅಂದರೆ ಇಷ್ಟು ಮಾತು ಹೇಳಿದ್ದೆ. ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಹನುಮಂತ್ ಮುತ್ತಣ್ಣವರಿಗೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.